ನಮ್ಮ ಮುಂದೆ ಅನೇಕ ಪ್ರಶ್ನೆಗಳಿವೆ. ನಾವು ಎಲ್ಲಿಂದ ಎಲ್ಲಿಯವರೆಗೆ ಬಂದೆವು? ಈ ಪೃಥ್ವಿ ಹೇಗೆ ನಿರ್ಮಾಣವಾಯಿತು? ವಿಶ್ವ ಹೇಗಿದೆ? ಈ ಪ್ರಶ್ನೆಗಳ ಉತ್ತರದ ಕೊನೆಗೆ ನಾನು ವಿಠಲ್ ಮಣೂರೆ, ನನ್ನ ಶಾಲೆ ಕನ್ನಡ ಭವನ್ ಸೊಸೈಟಿ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್, ಮುಂಬೈ. ಅನಂತ ವಿಶಾಲವಾದ ಈ ಬ್ರಹ್ಮಾಂಡಕ್ಕೆ ಪ್ರಾರಂಭ ಅಂತ್ಯ ಎರಡೂ ಇಲ್ಲ. ಇದೇ ಕೇವಲ ನಿಸರ್ಗದ ಚಮತ್ಕಾರದ ಈ ಚಮತ್ಕಾರ ಮಾಡುವ ನಿಸರ್ಗದ ಶಕ್ತಿಗೆ ಜಾತಿ ಪಾತಿ ಧರ್ಮಗಳು ಬೇರೆ ಬೇರೆ ಹೆಸರು ಕೊಟ್ಟಿವೆ, ರೂಪ ಕೊಟ್ಟಿವೆ. ಆದರೆ ಈ ಶಕ್ತಿ ನಿಭೂತ ನಿರಾಕಾರವಾಗಿತ್ತು. ಈ ಶಕ್ತಿಯೇ ಸ್ಫೋಟ ಮಾಡಿದೆ, ವಿನಾಶ ಮಾಡಿದೆ, ಗ್ರಹ ತಾರೆ ನಿರ್ಮಾಣ ಮಾಡಿದೆ, ಉದ್ವಸ್ತ ಮಾಡಿದೆ, ಅವಕಾಶದ ಶೂನ್ಯೆಯಿಂದ ವಿಶ್ವ ನಿರ್ಮಾಣ ಮಾಡಿದೆ, ವಿಶ್ವದಿಂದ ಜೀವನ ಕೂಡ ನಿರ್ಮಾಣ ಮಾಡಿದೆ. ಒಂದು ಅಪರಿಚಿತ ಗ್ರಹದ ಮೇಲೆ ತಾರೆ ಅಪ್ಪಳಿಸಿ ಬಿಗ್ ಟೈಮ್ ಎಂಬ ಹೆಸರಿನಿಂದ ಗುರುತಿಸಲ್ಪಡುವ ಸ್ಫೋಟವಾಯಿತು. ಅಬ್ಜಗಟ್ಟಲೆ ಗ್ರಹ ತಾರೆಗಳ ಅಂತರಾಳದಲ್ಲಿ ನಮ್ಮ ಸೂರ್ಯಮಾಲೆ ಸಹಿತ ಪೃಥ್ವಿ ಜನ್ಮವಾಯಿತು. ಪೃಥ್ವಿ ಜನ್ಮವಾಯಿತು ನಿಜ, ಆದರೆ ಅದರ ಮೇಲೆ ಜೀವ ಸೃಷ್ಟಿ ಇರಲಿಲ್ಲ. ತಪ್ತ ಲಾವಾರಸದ ಸಂಗ್ರಹ ಇತ್ತು ಮತ್ತು ಪೃಥ್ವಿಯ ಮೇಲೆ ಪರ್ಯಾವರಣ, ಭೂಮಿ, ಜಲ, ಆಕಾಶ ಈ ಆವರಣಗಳ ಪ್ರಾರಂಭವಾಯಿತು. ಸೂರ್ಯ ಈ ಗ್ರಹ ಮಾಲಿಕೆಯ ಕೇಂದ್ರ ಬಿಂದುವಾಯಿತು ಮತ್ತು ಪೃಥ್ವಿಯ ಮೇಲೆ ಜೀವ ಸೃಷ್ಟಿಯ ನಿರ್ಮಾಣದ ಪೂರ್ವ ತಯಾರಿಯಾಯಿತು. ನಾವು ಯಾವ ಆತ್ಮದ ವಂಶಜರಿದ್ದೀವಿ, ಆ ಆದಿಜೀವಿ ಅಮೀಬಾ ಜನ್ಮವಾಯಿತು ಮತ್ತು ವಿಭಜನ ಪ್ರಕ್ರಿಯೆಯಿಂದ ಒಂದರಿಂದ ಅನೇಕವಾಗಿ ವಿಶ್ವವ್ಯಾಪ್ತಿಯಾಗಿ ಪಶು ಪ್ರಾಣಿಗಳ ರೂಪದಲ್ಲಿ ಭೂಮಿಯ ಮೇಲೆ ಪಸರಿಸಿದವು. ಜಲಚರವಾಗಿ ಸಪ್ತ ಸಾಗರ ಮುಟ್ಟಿದವು. ಪಕ್ಷಿ ರೂಪಧಾರಣೆಯಿಂದ ಆಕಾಶದಲ್ಲಿ ಹಾರಾಡಲು ಪ್ರಾರಂಭಿಸಿದವು. ಜಲಚರ, ಭೂಚರ, ಖೇಚರದಂತೆ ಪ್ರಾಣಿಗಳು ಮತ್ತು ಅಸಂಖ್ಯ ಪ್ರಕಾರದ ವನಸ್ಪತಿಯ ಜಾತಿ ಪ್ರಜಾತಿಗಳು ವಿಕಾಸವಾದವು. ಯಾವುದು ಅಧಿಬದಿಯ ಸೃಷ್ಟಿಗೆ ಹೊಂದಿಕೊಂಡು ಇರುವುದು ಅದು ಬದುಕಿ ಉಳಿಯುವುದು ಎಂಬ ಸೂತ್ರದಂತೆ ಪ್ರಾಣಿ, ಪಕ್ಷಿ, ಜಲಚರಗಳು ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳಲಾರಂಭಿಸಿದವು. ಯಾವುದು ಬದಲಾವಣೆ ಆಗಲಿಲ್ಲ ಅದರ ಅಂತ್ಯವಾಯಿತು, ಯಾವುದು ಉಳಿಯಿತು ಅದರ ಬೆಳವಣಿಗೆಯಾಗುತ್ತಾ ಬಂತು. ಈ ಪ್ರಾಣಿ ಸೃಷ್ಟಿಯಲ್ಲಿ ಮಾನವ ವಂಶದ ಆಗಮನದ ಉಗಮ ಆರಂಭವಾಯಿತು. ಅದು ಮಂಗನ ರೂಪದಲ್ಲಿ. ಲಕ್ಷಗಟ್ಟಲೆ ವರ್ಷಗಳ ಹಿಂದೆ ಮಂಗನ ಡಾರ್ವಿನ್ ಸಿದ್ಧಾಂತದಂತೆ ಗಂಡಿನಲ್ಲಿ ರೂಪಾಂತರವಾಯಿತು. ಒಂದು ಮಹತ್ವದ ವರದಾನ ಎಂದರೆ ಎರಡು ಕಾಲಿನಿಂದ ನಡೆಯುವುದು, ಎದ್ದು ನಿಲ್ಲುವುದು, ಕೈಗಳ ಉಪಯೋಗ ವಿವಿಧ ಕಾರ್ಯಕ್ಕಾಗಿ ಉಪಯೋಗ ಮಾಡುತ್ತಾ ಸಾಮೂಹಿಕ ಜೀವನ ಪ್ರಾರಂಭವಾಯಿತು. ಕಲ್ಲನ್ನು ಶಸ್ತ್ರದಂತೆ ಉಪಯೋಗಿಸಿ ಬೇಟೆಯಾಡುವುದು ಪ್ರಾರಂಭವಾಯಿತು. ಬೆಂಕಿಯ ಉಪಯೋಗದಿಂದ ಅನ್ನ ತಯಾರಿಸುವ ಕಲೆ ದೊರೆಯಿತು. ಮಹತ್ವ, ವಾತ್ಸಲ್ಯ, ಸಹಭಾವನೆಯಂತ ಈ ಭಾವನೆಯಿಂದ ಕುಟುಂಬ ಸಂಸ್ಥೆಯ ಬೀಜ ಅಂಕುರಿಸಿತು. ದೇಶಾಂತರ ಸ್ಥಳಾಂತರ ಮಾಡುತ್ತಿರುವ ಈ ಮಾನವೀಯ ಗುಂಪು ಸುಖ ಸೂಯಿ ಇದ್ದ ಕಡೆಗೆ ಸ್ಥಳಾಂತರವಾಗಲಾರಂಭಿಸಿತು. ಅನ್ನ, ವಸ್ತ್ರ, ಮನೆಯ ಹುಡುಕಿ ಒಂದೆಡೆ ಇರಲು ವಸತಿ ಮಾಡಲಾರಂಭಿಸಿದರು. ವಸತಿಯಲ್ಲಿ ಪಾಲನೆ, ಪೋಷಣೆಯ, ರಕ್ಷಣೆಯ ಜವಾಬ್ದಾರಿ ತೆಗೆದುಕೊಳ್ಳುವ ವ್ಯವಸ್ಥೆ ರಾಜ್ಯ ಮತ್ತು ರಾಜರ ಕಲ್ಪನೆಯ ಮೂಲಭೂತ ಆಧಾರವಾಗಿತ್ತು. ನಂತರ ಭೂಮಿ, ಮನೆ, ವ್ಯಕ್ತಿಯ ಮೇಲೆ ಮಾಲಿಕೀಯತ್ವ ಬಂತು. ಶಕ್ತಿಯಿಂದ ಪಡೆದುಕೊಳ್ಳುವ ಪ್ರವೃತ್ತಿ ಬಂತು. ಭೂಮಿಯ ತುಂಡಿನಿಂದ ದೇಶದ ನಿರ್ಮಾಣವಾಯಿತು.
ಜಗತ್ತಿನ ಭೌಗೋಳಿಕ ಮತ್ತು ಐತಿಹಾಸಿಕ ನಕಾಶೆ ನಿರ್ಮಾಣವಾಯಿತು. ಹಳ್ಳಿ, ಪಟ್ಟಣ, ರಾಜ್ಯ, ದೇಶಗಳ ಸೀಮೆ ಮಾಡಲಾಯಿತು. ಅಲ್ಲಿಯ ಜನರ ಶಕ್ತಿ, ಬುದ್ಧಿಯ ಪ್ರತಿಭೆಯಿಂದ ಕಲಾತ್ಮಕ ಮತ್ತು ವಾಸ್ತುಗಳು ನಿರ್ಮಾಣವಾದವು. ರಾಜ್ಯವು ಸಾಮ್ರಾಜ್ಯವಾಯಿತು. ಗ್ರೀಕ್, ರೋಮನ್, ಬ್ರಿಟಿಷ್, ಯುರೋಪಿಯನ್, ಆಸಿಯನ್ ಇವು ಭಾರತೀಯ ಸಂಸ್ಕೃತಿಗಳಲ್ಲಿ ಅಳವಡಿಸಿಕೊಳ್ಳಲಾರಂಭಿಸಿದವು. ರಾಜರ ಕರ್ತೃತ್ವಕ್ಕನುಸರಿಸಿ ರಾಜ್ಯದ, ದೇಶದ ಸೀಮೆ ಮತ್ತು ಜಗತ್ತಿನ ನಕಾಶೆಯಲ್ಲಿ ಬದಲಾವಣೆ ಆಗಲಾರಂಭಿಸಿತು. ಜಗತ್ತಿನ ಈ ನವನಿರ್ಮಾಣದ ರಚನೆಯೊಂದಿಗೆ ಹಿಮಾಲಯದ ಹಿಂದಿನಿಂದ ಒಂದು ದೇಶ ಸೂರ್ಯನಂತೆ ಜಗತ್ತಿಗೆ ಮುರಿಯುತ್ತಾ ಉಗಮವಾಯಿತು. ಅದುವೇ ಅಖಂಡ ಭಾರತ, ಅಖಂಡ ಹಿಂದೂಸ್ತಾನ. ಇದು ಕೇವಲ ಭೂಪ್ರದೇಶವಲ್ಲದೆ ಅದೊಂದು ಸಂಸ್ಕೃತಿ ಇತ್ತು. ಜೀವನ ಮೂಲ್ಯದ ಆವಿಷ್ಕಾರ ಎಂದೆನಿಸಿರುವ ರಾಮಾಯಣದಲ್ಲಿಯ ರಾಮರಾಜ್ಯವೆಂದು ಭಾರತದಲ್ಲಿ ಅವತರಿಸಿತು. ಕರ್ಮಣ್ಣೆ ವಾದಿಕಾರಸ್ಯ ಮಾ ಫಲೇಶು ಕದಾಚನ ಎಂಬ ಕರ್ಮಯೋಗದ ಸಿದ್ಧಾಂತ ಮಹಾಭಾರತವು ಜಗತ್ತಿಗೆ ನೀಡಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ 4 ಪುರುಷಾರ್ಥದ ಪ್ರತೀಕವನ್ನು ಭಗವಾನ್ ಶ್ರೀಕೃಷ್ಣನು ಈ ಭಾರತ ಭೂಮಿಯಲ್ಲಿ ಸಾಮಾನ್ಯ ಗೋವಿಂದ ಗೌರಿಯರ ಮತ್ತು ಗೋಪಿಕೆಯರ ಸಹಾಯದಿಂದ ನಾಯಕನು ಬೆರಳು ಹಚ್ಚಿದರೆ ಅನುಯಾಯಿಗಳು ತಮ್ಮ ಶಕ್ತಿಯಿಂದ ಗೋವರ್ಧನ ಪರ್ವತ ಸಹಿತ ಎತ್ತಬಹುದು ಎಂಬುದು ಲೋಕಶಾಹಿಯ ನೇತೃತ್ವದ ಆದರ್ಶವಾಯಿತು. ಅದು ಅಮರವಾಯಿತು. ಮನುಷ್ಯನಲ್ಲಿಯ ಮನುಷ್ಯತ್ವ ಜಾಗೃತಿಗೊಳಿಸುವ ಮತ್ತು ಹೆಸರು ಏನಿದ್ದರೂ ಸಹಿತ ಮಾನವ ಧರ್ಮದ ವಿವಿಧ ರೂಪವೆಂದರೆ ಧರ್ಮ ಬಿದ್ದಂತೆ ಅದನ್ನು ಪ್ರತಿಪಾದನೆ ಮಾಡುವ ಧರ್ಮ ಅಲ್ಲಲ್ಲಿ ಉದಯವಾದವು. ಯೇಸು ಕ್ರಿಸ್ತನು ಕ್ರಿಸ್ತ ಧರ್ಮದ ಸ್ಥಾಪನೆ ಮುಖಾಂತರ ದಯೆ ಮತ್ತು ಕರುಣೆಯ ಬೋಧನೆ ಮಾಡಿದರು. ಇಸ್ಲಾಂ ಧರ್ಮ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರರು ಮಾನವತೆಯೇ ನಿಜವಾದ ನೈತಿಕತೆ ಮತ್ತು ಶುದ್ಧ ಆಚರಣೆಯ ನಿಜವಾದ ಧರ್ಮ ಪಾಲನೆ ಆದರ್ಶ ನೀಡಿದರು. ಗೌತಮ ಬುದ್ಧರು ಪರಂಪರೆ, ರೂಢಿ, ಬಂಧನೆ, ಕರ್ಮ ಕಾಂಡ ಇವುಗಳೊಂದಿಗೆ ಶುದ್ಧೀಕರಣ ಮತ್ತು ಜೀವನದ ಲೋಕಾರ್ಪಣೆಗೆ ಧರ್ಮದ ತತ್ವಜ್ಞಾನ ಹೇಳಿ ಒಂದು ಆಚಾರ ಸಂಹಿತೆಯ ನಿರ್ಮಿತಿ ಮಾಡಿದರು. ಮಹಾವೀರರು ಜೈನ ಧರ್ಮದ ಸ್ಥಾಪನೆಯಿಂದ ಅಹಿಂಸೆ ಮತ್ತು ಸತ್ಯೆಯ ಮಾರ್ಗ ಹೇಳಿಕೊಟ್ಟರು. ಆದಿಶಂಕರಾಚಾರ್ಯರು ಹಿಂದೂ ಧರ್ಮಕ್ಕೆ ಪುನರುಜ್ಜೀವನದ ಸಂಜೀವನಿ ನೀಡಿ ಹಿಂದೂ ಧರ್ಮ ಸಮಾಜ ಧಾರಣೆ ಹೊಸ ತಿರುವು ನೀಡಿ ಲೋಕಾಭಿಮುಖ ಮಾಡಿದರು. ಸುವರ್ಣ ಭೂಮಿ ಎಂದು ಪ್ರಸಿದ್ಧಿ ಪಡೆದ ಮತ್ತು ಮಸಾಲೆ ಪದಾರ್ಥದಿಂದ ಮೃದು ರೇಷ್ಮೆಯ ಬಟ್ಟೆ ತನಕ ಅನೇಕ ಪ್ರಕಾರದ ವ್ಯಾಪಾರಿಗಳ ಆಕರ್ಷಣೆಯಾಗಿರುವ ಭಾರತ ಭೂಮಿಯ ಕಡೆಗೆ ಒಂದು ಕೈಯಲ್ಲಿ ತಕ್ಕಡಿ, ಇನ್ನೊಂದು ಕೈಯಲ್ಲಿ ಖಡ್ಗ ತೆಗೆದುಕೊಂಡು ಬಂದಂತ ಡಚ್, ಫ್ರೆಂಚ್, ಪೋರ್ಚುಗೀಸ್, ಬ್ರಿಟಿಷ್ ಕಂಪನಿಗಳ ಮತ್ತು ರಾಜ್ಯಕರ್ತರ ಲಕ್ಷ್ಯ ಸೆಳೆಯುವುದು ಸ್ವಾಭಾವಿಕವಾಗಿತ್ತು. ಪೋರ್ಚುಗೀಸಿ ನಾವಿಕ ವಾಸ್ಕೋ ದಿ ಗಾಮನು ಮೊದಲು ಕೇರಳದಲ್ಲಿ ಕೋಚಿ, ನಂತರ ಗೋವಾದ ದಡದಲ್ಲಿ ವ್ಯಾಪಾರದ ಸಲುವಾಗಿ ತಳ ಊರಿ ರಾಜ್ಯ ಸತ್ಯ ಆರಂಭಿಸಿದನು. ಡಚ್, ಫ್ರೆಂಚರು ವ್ಯಾಪಾರ ಮಾಡುತ್ತಾ ಸೈನ್ಯ ಸ್ಥಾಪಿಸಿದರು. ಬ್ರಿಟಿಷರು ವಿವಿಧ ಬಂದರುಗಳನ್ನು ಸ್ಥಾಪಿಸಿ ಅವುಗಳನ್ನು ಸ್ವಾಧೀನ ಮಾಡಿಕೊಂಡರು. ಮೊಘಲ ಸೈನ್ಯವು ಬಾಬರ್ನ ಕಾಲದಲ್ಲಿ ಭಾರತದಲ್ಲಿ ಬಂದಿಳಿಯಿತು. ದಿಲ್ಲಿಯಲ್ಲಿ ತಮ್ಮದೇ ರಾಜ್ಯ ಮತ್ತು ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು. ಭಾರತದ ಆಗು ಹೋಗು ನೋಡಿದ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ತಿರುವು ನೀಡಿದ ಆರ್ಯರು ಮಧ್ಯಪೂರ್ವದಿಂದ ಇರಾನ್, ಅಫ್ಘಾನಿಸ್ತಾನ್ ಮಾರ್ಗವಾಗಿ ಖೈಬರ್ ಖಿಂಡಿಯಿಂದ ಭಾರತಕ್ಕೆ ಬಂದಿದ್ದರು. ಗಂಗಾ ನದಿಯ ಫಲವತ್ತಾದ ಪ್ರದೇಶದಿಂದ ದಕ್ಷಿಣದ ಕಡೆಗೆ ಸರಿಯುತ್ತಾ ಆದಿವಾಸಿ ಮತ್ತು ದ್ರಾವಿಡ ಸಂಸ್ಕೃತಿಯನ್ನು ತೆಗೆದುಕೊಂಡು
ರಾಮಾಯಣ ಮತ್ತು ಮಹಾಭಾರತ ತನಕ ಸಂಪೂರ್ಣವಾಗಿ ಭಾರತೀಯರಾಗುತ್ತಾ ವೈದಿಕ ಧರ್ಮದಿಂದ ಹಿಂದೂ ಧರ್ಮ ತನಕ ಬಂದರು. ಮೊಘಲರು ತಾಜ್ ಮಹಲ್, ಕುತುಬ್ ಮಿನಾರ್, ಕೆಂಪು ಕೋಟೆ ಈ ವಾಸ್ತುಗಳು ಸ್ಥಾಪಿಸಿದರು. ಬೌದ್ಧರು ಮೇಣ, ಹಿಂದೂಗಳು ಮಂದಿರಗಳು ಕಟ್ಟಿಸಿದರು. ಖಜುರಾಹೋದಿಂದ ಸುರಟಿ ಸೋಮನಾಥ್ ತನಕ ವಾಸ್ತು ಮತ್ತು 4 ಧಾಮದಂತೆ ತೀರ್ಥಕ್ಷೇತ್ರಗಳು ಮತ್ತು ಧರ್ಮಕ್ಷೇತ್ರಗಳನ್ನು ಸ್ಥಾಪನೆಯಾದವು. ಸಾಹಿತ್ಯ, ಸಂಗೀತ, ಶಿಲ್ಪ, ಕಾವ್ಯದಂತ ಕಲೆಯ ಸುವರ್ಣಕಾಲ ಭಾರತವು ಸ್ಥಾನಿಕ ಮತ್ತು ಪರಕೀಯರ ಸಂಬಂಧದಿಂದ ಅನುಭವಿಸಿತು. ಭಾರತೀಯರು ಸಂಸ್ಕೃತಿ ಮತ್ತು ವಿಶಾಲ ಹೃದಯದಿಂದ ಪರಕೀಯರನ್ನು ಕೂಡ ತಮ್ಮಲ್ಲಿ ಅಳವಡಿಸಿಕೊಂಡರು. ಆದರೆ ಕೆಲವು ರಾಜ್ಯ ಮತ್ತು ರಾಜಕರ್ತರು ಯಾವತ್ತೂ ಭಾರತೀಯರನ್ನು ಸಮಾವಿಷ್ಟ ಆಗಲಿಲ್ಲ ಮತ್ತು ಭಾರತೀಯರನ್ನು ಗುಲಾಮರೆಂದು ತಿಳಿಯಲಾಗುತ್ತಿದ್ದರು. ಅಂಥವರಲ್ಲಿ ಮೊಘಲ ಬಾದ್ಶಾಹನ ವಂಶಜರು ಶತಕಾನುಶತಕದಿಂದ ಭಾರತದ ಮೇಲೆ ಆಕ್ರಮಣ ಮಾಡಿ ರಾಜ್ಯ ಮಾಡಿದರು. ಮೊಘಲ ಸಾಮ್ರಾಜ್ಯದ ವಿರುದ್ಧ ಮಾಡುವರಲ್ಲಿ ಮಹಾರಾಣಾ ಪ್ರತಾಪ್, ಗುರು ಗೋವಿಂದ ಸಿಂಗರ ಹೆಸರನ್ನು ಅಭಿಮಾನದಿಂದ ಹೇಳಬೇಕೆನಿಸುತ್ತದೆ. ಸರ್ವಶ್ರೇಷ್ಠ ಹಿಮಾಲಯದಂತೆ ಭಾರತದ ಸರಹದ್ದಿನ ಸಂರಕ್ಷಣೆ ಮಾಡುವರೆಂದರೆ ಕೇವಲ ಸಿಖ್ಖರು ಎಂದು ಹೇಳಬಹುದು. ಗುರುನಾನಕರು ಛಾತ್ರ ಧರ್ಮಕ್ಕೆ ಸಿಖ್ ಧರ್ಮದಲ್ಲಿ ರೂಪಾಂತರಿಸಿದರು. ಪರರಾಜ್ಯದ ವಿರುದ್ಧ ಸ್ವರಾಜ್ಯದ ರಣರಂಗ ನಿರ್ಮಾಣ ಮಾಡಿದವರೇ ಮಹಾಪ್ರತಾಪಿ, ರಣಧುರಂಧರ, ಕ್ಷತ್ರಿಯ ಕುಲಾವಂತರೆಂದೆನಿಸಿಕೊಂಡ ಶಿವಾಜಿ ಮಹಾರಾಜರು. ಛತ್ರಪತಿ ಎಂದು ರಾಜ್ಯಾಭಿಷೇಕ ಮಾಡಿಕೊಂಡು ಹಿಂದವಿ ಸ್ವರಾಜ್ಯ ಸಂಸ್ಥಾಪನೆ ಮಾಡಿ ಇವರು ಸೈನ್ಯ ಸ್ಥಾಪಿಸಿದರು. ಬಡವರ ರಾಜನೆಂದು ಸರ್ವಶ್ರೇಷ್ಠ ಪದವಿ ಇವರಿಗಿತ್ತು. ಸಾಮಾನ್ಯ ಜನತೆಗೆ ತಮ್ಮದೇ ರಾಜ್ಯ ಎಂದೆನಿಸುವ ಶಿವಶಾಹಿ ಅದು ಮಹಾರಾಷ್ಟ್ರದ ಲೋಕಶಾಹಿ ಆಯಿತು. ಹಿಂದೂ ಮುಸ್ಲಿಮರಲ್ಲದೆ ಪರಕೀಯರ ವಿರುದ್ಧ ಸ್ವಕೀಯರೆಂಬ ಯುದ್ಧ ಮಾಡಿ ಶಿವಾಜಿ ಮಹಾರಾಜರು ನಿರ್ಮಿಸಿದ ತಾತ್ಕಾಲಿನ ಲೋಕಶಾಹಿ ಅದು ಶಿವಶಾಹಿಯ ಮಂದಿರವಾಯಿತು. ಸಿಂಹದ ಗರ್ಜನೆಯಂತಿರುವ ಛತ್ರಪತಿ ಸಂಭಾಜಿ ಮಹಾರಾಜರು ಸ್ವರಾಜ್ಯದ ರಕ್ಷಣೆಯ ಸಲುವಾಗಿ ತಮ್ಮ ಪ್ರಾಣದ ಆಹುತಿ ನೀಡಿದರು. ಛತ್ರಪತಿಯ ವಜ್ರ ನಿರ್ಧಾರಕ್ಕೆ ಬೆಂಬಲ ನೀಡಿದ ಶನಿವಾರವಾಡೆಯ ಮೇಲೆ ಕೇಸರಿ ಧ್ವಜ ಹಾರಾಡಿಸುತ್ತಿರುವ ಪೇಶ್ವೆಯವರು ಬಾಜಿರಾವ್ ಪೇಶ್ವೆಯಿಂದ ಮಾಧವರಾವ್ ಪೇಶ್ವೆಯವರಿಗೆ ಮತ್ತು ಶಿಂದೆ ಹೋಳ್ಕರ್ರಿಂದ ರಾಘೋಬಾ ದಾದಾವರಿಗೆ ಅಸಂಖ್ಯ ಕಾರ್ಯಕರ್ತರು ಪಾಣಿಪತದಂತಹ ಸಂಕಟಗಳಿಗೆ ಎದುರಿಸುತ್ತಾ ನಿರಂತರವಾದ ಕೇಸರಿಯ ಧ್ವಜ ಹಾರಿಸಿ ಮಹಾರಾಷ್ಟ್ರವನ್ನು ರಾಷ್ಟ್ರದಲ್ಲಿ ರೂಪಾಂತರ ಮಾಡುವ ಧೈರ್ಯದ ಪ್ರಯತ್ನ ಮಾಡಿದರು. ಅದೇ ಸಮಯದಲ್ಲಿ ಮಹಾರಾಷ್ಟ್ರ ಸಹಿತ ದೇಶದಲ್ಲಿ ಅನೇಕ ಸಂತ ಮಹಾಂತರು ಸದ್ವಿಚಾರ, ಸದ್ವರ್ತನೆ, ಸಹಭಾವನೆ ಮತ್ತು ಬಂಧುತ್ವ ಶಿಕ್ಷಣ ನೀಡುತ್ತಿದ್ದರು. ಆದರೆ ಇನ್ನೊಂದು ಕಡೆಗೆ ನಮ್ಮಲ್ಲಿಯ ಒಳಜಗಳ ಮತ್ತು ಚಾಡಿಯಿಂದ 1818ರಲ್ಲಿ ಪೇಶ್ವೆಯ ರಾಜ್ಯದ ಅಂತ್ಯವಾಗಿ ಶನಿವಾರವಾಡ ಮೇಲಿನ ಕೇಸರಿ ಧ್ವಜದ ಸ್ಥಳದಲ್ಲಿ ಯೂನಿಯನ್ ಜಾಕ್ ಮೆರೆಯಲಾರಂಭಿಸಿತು. ಅಷ್ಟೇ ಅಲ್ಲದೆ ಭಾರತವು ಸರ್ವಾರ್ಥವಾಗಿ ಪರಕೀಯರ ದಾಸ್ಯದಲ್ಲಿ ಸಿಲುಕಿಬಿತ್ತು. 1857ರಲ್ಲಿ ಸ್ವಾತಂತ್ರ್ಯ ಯುದ್ಧಕ್ಕೆ ಪ್ರಾರಂಭವಾಯಿತು. ಮಂಗಲ ಪಾಂಡೆಯು ಬಂಡಾಯದ ಧ್ವಜ ಹಾರಿಸಿದನು. ರಾಣಿ ಲಕ್ಷ್ಮೀಬಾಯಿ ರಣರಂಗದಲ್ಲಿ ಹೋರಾಡುತ್ತಾ ವೀರ ಮರಣವನ್ನಪ್ಪಿದಳು. ಇನ್ನೊಂದು ಕಡೆಗೆ ತಾತ್ಯಾ ಟೋಪೆ ಭಾರತೀಯವರಿಗೆ ಧೈರ್ಯ, ಶೌರ್ಯ ಕೊಡುತ್ತಾ ಸ್ವಂತದ ಪ್ರಾಣವನ್ನೇ ಕೊಟ್ಟನು. ಕ್ರಾಂತಿಕಾರ ವಾಸುದೇವ್ ಬಲವಂತ ಫಡ್ಕೆ ಸಶಸ್ತ್ರ ಕ್ರಾಂತಿಯನ್ನು ಆರಂಭಿಸಿದರು. ಆದರೆ ಇನ್ನೊಂದು ಕಡೆಗೆ 1857ರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಸಮರ ದೇಶದ ತುಂಬಾ ಹಬ್ಬಿ ಬಿರುಗಾಳಿಯಂತ ಬಂಗಾಳ ತನಕ ಪಸರಿಸುತ್ತಿರುವಾಗ ಚರ್ಚಾತ್ಮಕ ಮಾರ್ಗದ ರಾಜಕೀಯ ಪಕ್ಷ ಸ್ಥಾಪಿಸಿ ಇಂಗ್ಲಿಷ್ ಸತ್ತೆಗೆ ರಾಷ್ಟ್ರೀಯ ಪರ್ಯಾಯ ಕೊಡುವ ನಿರ್ಣಯವಾಯಿತು. ಭಾರತೀಯ ಸ್ವಾತಂತ್ರ್ಯ ಯುದ್ಧವು 2 ಮಾರ್ಗದಿಂದ ಪ್ರಾರಂಭವಾಯಿತು. ರಾಜಕೀಯ ಶಸ್ತ್ರದಿಂದ ಹೋರಾಡುವ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ
ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ವಹಿಸಿದರು. ಆದರೆ ಇನ್ನೊಂದು ಕಡೆಗೆ ಚಾಪೇಕರ್ ಸಹೋದರರು ಲಾಲಾ ಲಜಪತ್ ರಾಯ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್, ಉಗಮ್ ಸಿಂಗ್, ಮೌಲಾನಾ ಆಜಾದರಿಂದ ಆಜಾದಿಂದ ಸೈನ್ಯವನ್ನು ಸ್ಥಾಪಿಸಿ ಕ್ರಾಂತಿಯ ಸಲುವಾಗಿ ಯುದ್ಧ ಘೋಷಣೆ ಮಾಡುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರವರೆಗೆ ಅನೇಕ ಸಶಸ್ತ್ರ ಸಂಗ್ರಾಮಗಳಾದವು. ಸ್ವಾತಂತ್ರ್ಯ ಚಳವಳಿಯೊಂದಿಗೆ ಸಮಾಜ ಸುಧಾರಣೆಯ ಚಳವಳಿಯ ಮಹಾರಾಷ್ಟ್ರದಲ್ಲಿ ಪ್ರಾರಂಭವಾಯಿತು. ಗೋಪಾಲ್ ಗಣೇಶ್ ಅಗರ್ಕರ್, ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಮಹರ್ಷಿ ದೊಂಡೋಕೇಶವ ಕರ್ವೆ, ಛತ್ರಪತಿ ಶಾಹು ಮಹಾರಾಜ್ ಇವರು ಸಮತೆ ಮತ್ತು ಸಾಮಾಜಿಕ ನ್ಯಾಯದ ವಿಚಾರವನ್ನು ಜಾಗೃತಗೊಳಿಸಿದರು. ದಕ್ಷಿಣ ಆಫ್ರಿಕೆಯಿಂದ ಬಂದ ಮಹಾತ್ಮ ಗಾಂಧೀಜಿಯವರು ಲೋಕಮಾನ್ಯ ತಿಲಕರ ಮರಣದ ನಂತರ ಕಾಂಗ್ರೆಸ್ ಹಾಗೂ ದೇಶದ ಸ್ವಾತಂತ್ರ್ಯದ ಸೂತ್ರ ತೆಗೆದುಕೊಂಡರು. ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾಧ್ಯಮದಿಂದ ಸ್ವಾತಂತ್ರ್ಯ ಪಡೆಯಬಹುದೆಂಬ ವಿಶ್ವಾಸ ಜನಸಾಮಾನ್ಯರಲ್ಲಿ ಮೂಡಿಸಿದರು. ರೈತರು, ಕಾರ್ಮಿಕರು, ಸ್ತ್ರೀಯರು, ಬಡವರು, ಶಾಲಾ ಮಕ್ಕಳು ಲಾಠಿ ಏಟನ್ನು ತಿನ್ನುತ್ತಾ ಭಾರತ ಬಿಟ್ಟು ತಲೆಗಿರಿ ಎಂಬ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಬ್ರಿಟಿಷರ ಅತ್ಯಾಚಾರ ಮಿತಿ ಮೀರಿತು. ಆದರೂ ಮಹಾತ್ಮ ಗಾಂಧೀಜಿಯವರು ದೇಶದಾದ್ಯಂತ ತೀರ್ಥಕ್ಷೇತ್ರ, ಧರ್ಮಕ್ಷೇತ್ರ, ಕುರುಕ್ಷೇತ್ರ ಮಾಡಿ ಒಂದು ರೀತಿಯ ಮಹಾಭಾರತವೇ ಪ್ರಾರಂಭಿಸಿದರು. ದೇಶದ ಪ್ರತಿಯೊಂದು ರಾಜ್ಯದ ಜನರು ಗಾಂಧೀಜಿಯವರ ಜನತೆಗೆ ಸ್ವಾತಂತ್ರ್ಯ ಸಲುವಾಗಿ ಪ್ರಾಣಾರ್ಪಣೆ ಸಿದ್ಧರಾದರು. ಕೊನೆಗೆ ಎರಡನೇ ಮಹಾಯುದ್ಧದಲ್ಲಿ ಜಯಗಳಿಸಿದ ಇಂಗ್ಲೆಂಡವು ಭಾರತದ ಸ್ವಾತಂತ್ರ್ಯ ಯುದ್ಧದ ಮುಂದೆ ಸೋಲನ್ನೊಪ್ಪಿಕೊಳ್ಳಬೇಕಾಯಿತು. 15 ಆಗಸ್ಟ್ 1947ರಂದು ಯೂನಿಯನ್ ಜಾಕ್ ಕೆಳಗಿಳಿಸಿ ಭಾರತೀಯರ ಸ್ವಾಯತ್ತತೆ ಮತ್ತು ಸಾರ್ವಭೌಮತ್ವದ ಪ್ರತೀಕವಾಗಿರುವ ತ್ರಿವರ್ಣ ಧ್ವಜವು ವಿಜೃಂಭಣೆಯಿಂದ ಹಾರಿಸಿದರು. ಒಬ್ಬ ಒಳ್ಳೆಯ ವ್ಯಕ್ತಿಮತ್ವ ಎಂದೆನಿಸಿಕೊಂಡ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಮಂತ್ರಿಯಾದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ರಾಜ್ಯಘಟನೆಯನ್ನು ನಿರ್ಮಿಸಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರದ ನಿಲುವಿನಲ್ಲಿ ತಮ್ಮ ಯೋಗದಾನ ಕೊಟ್ಟರು. 26 ಜನವರಿ 1950ರಂದು ಭಾರತೀಯ ಲೋಕಶಾಹಿ ಸರ್ವಾರ್ಥದಿಂದ ಪ್ರಜಾಸತ್ತಾತ್ಮಕವಾಯಿತು. ಸ್ವತಂತ್ರ ಭಾರತದಲ್ಲಿ ಸುರಾಜ್ಯ ಮಾಡುವ ಐತಿಹಾಸಿಕ ಕಾರ್ಯ ಪ್ರಾರಂಭವಾಯಿತು. ಸಾಮಾನ್ಯ ಜನರ ಸಹಕಾರ್ಯದಿಂದ ವಿಶ್ವದ ಎಲ್ಲಕ್ಕೂ ದೊಡ್ಡ ಲೋಕಶಾಹಿ ಚುನಾವಣೆಯು ಸಂಸತ್ತಿನಿಂದ ಗ್ರಾಮ ಪಂಚಾಯಿತಿವರೆಗೆ ಯಶಸ್ವಿಯಾಗಿ ಪ್ರಾರಂಭವಾಯಿತು. ಗುಲ್ಜಾರಿಲಾಲ್ ನಂದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, ರಾಜೀವ್ ಗಾಂಧಿ, ಬಿಪಿನ್ ಚಂದ್ರಶೇಖರ್ ಸಿಂಗ್, ಪಿ.ವಿ. ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ಎಚ್.ಡಿ. ದೇವೇಗೌಡ, ಇಂದ್ರ ಕುಮಾರ್ ಗುಜ್ರಾಲ್, ಡಾಕ್ಟರ್ ಮನಮೋಹನ್ ಸಿಂಗ್ ಇವರೆಲ್ಲ ಭಾರತದ ಪ್ರಧಾನಮಂತ್ರಿ ಆದರು. ಹಿಂದಿಗೆ ರಾಷ್ಟ್ರಭಾಷೆಯ ದರ್ಜೆ ಕೊಡುವಾಗ ಭಾಷೆಯ ಮೇಲೆ ಆಧಾರಿತ ಪ್ರಾಂತ ರಚನೆಯಾಯಿತು. ಮಹಾರಾಷ್ಟ್ರಕ್ಕೆ ಮಾತ್ರ ಗುಜರಾತದಿಂದ ಸ್ವತಂತ್ರ ಮಾಡಿಕೊಳ್ಳುವ ಸಲುವಾಗಿ ಮುಂಬೈಯನ್ನು ಮಹಾರಾಷ್ಟ್ರದಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಸಂಯುಕ್ತ ಮಹಾರಾಷ್ಟ್ರದ ಆಂದೋಲನೆ ಮಾಡಬೇಕಾಯಿತು. ಆಚಾರ್ಯ ಅತ್ರೆ, ಸೇನಾಪತಿ ಬಾಪಟ್, ಪ್ರಬೋಧನ್ಕಾರ್ ಠಾಕರೆ, ಎಸ್.ಎಂ. ಜೋಶಿ ಇವರ ನೇತೃತ್ವದಲ್ಲಿ ಅನೇಕ ತರುಣರು ಹುತಾತ್ಮರಾದರು. ಕೊನೆಗೆ ಮಹಾರಾಷ್ಟ್ರದ ಸ್ವಪ್ನ ಈಡೇರಿತು. ಮಹಾರಾಷ್ಟ್ರದ ಮೊದಲನೇ ಮುಖ್ಯಮಂತ್ರಿ ಎಂದು ಯಶವಂತರಾವ್ ಚವ್ಹಾಣ್ ಆಯ್ಕೆಯಾದರು. ಭಾರತರಾವ್ ಕನ್ನಮ್ಮವಾರ್, ವಸಂತರಾವ್ ನಾಯಿಕ್, ಶಂಕರರಾವ್ ಚವ್ಹಾಣ್, ವಸಂತದಾದಾ ಪಾಟೀಲ್, ಶರದ್ ಪವಾರ್, ಅಬ್ದುಲ್ ರೆಹಮಾನ್ ಅಂತೋಲೆ, ಬಾಬಾ ಸಾಹೇಬ್ ಭೋಸ್ಲೆ, ಶಿವಾಜಿರಾವ್ ನಿಲಂಗೇಕರ್ ಪಾಟೀಲ್, ಸುಧಾಕರ್ ರಾವ್ ನಾಯಿಕ್, ಮನೋಹರ್ ಜೋಶಿ, ನಾರಾಯಣ್ ರಾಣೆ, ವಿಲಾಸರಾವ್ ದೇಶ್ಮುಖ್, ಸುಶೀಲ್ ಕುಮಾರ್ ಶಿಂದೆ, ಅಶೋಕ್ ಚವ್ಹಾಣ್, ಪೃಥ್ವಿರಾಜ್ ಚವ್ಹಾಣ್ ಉಪಮುಖ್ಯಮಂತ್ರಿಗಳಾಗಿ, ನಾಸಿಕ್ ರಾವ್ ತಿರ್ಪುರೆ, ರಾಮರಾವ್ ಆದಿ, ಗೋಪಿನಾಥ್ ಮುಂಡೆ, ವಿಜಯ್ ಸಿಂಗ್ ಮೊಯ್ತೆ ಪಾಟೀಲ್, ಆರ್ ಪಾಟೀಲ್, ಛಗನ್ ಭುಜಬಲ್, ಅಜಿತ್ ಪವಾರ್ ಇವರು ಇಲ್ಲಿಯವರೆಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾದರು. ಮಹಾರಾಷ್ಟ್ರದ ಗೌರವ ದಾದಾ ಸಾಹೇಬ್ ಫಾಳ್ಕೆ, ವಿ ಶಾಂತಾರಾಮ್, ಪಂಡಿತ್ ಭೀಮಸೇನ್ ಜೋಶಿ,
लता मंगेशकर, सुधीर फडके, केशव सूत, कुसुमाग्रज, गवी माडगुळकर, अण्णाभाऊ साठे, नानासाहेब धर्माधिकारी, पांडुरंग शास्त्री आठवले, वामन पै, नासी फडके, विस खांडेकर, पु ल देशपांडे, बालजी पेंढारकर, दादा कोंडके, विठ्ठल कुमक, शाहीर साबळे, बाबासाहेब पुरंदरे, जयंत नारळीकर, बाबा आमटे, श्रीमती सिंधुताई सतपाळ, सुनील गावस्कर, सचिन तेंडुलकर, हर्षबा जाधव, नंदू नाटेकर, अंजली भागवत, प्रवीण किपसे, सुभाष अंकद, वीर धवल खाडे, तेजस्विनी सावंत, ಕೃಷ್ಣ ಪಾಟೀಲ್, ಕವಿತಾ ರೌತ್ ಇವರಿಂದ ರಾಷ್ಟ್ರೀಯ ಹಿರಿಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಿತು. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಇದು ಅಂತಾರಾಷ್ಟ್ರೀಯ ಕೀರ್ತಿಯ ಔದ್ಯೋಗಿಕ ವ್ಯಾಪಾರಿ ಪಟ್ಟಣವಾಯಿತು. ಭಾರತೀಯರ ಜನತೆಗೆ ಆಕರ್ಷಣೀಯ ಪಟ್ಟಣವಾಗಿ ಮಹಾರಾಷ್ಟ್ರದ ಮಾಯಾನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಮುಂಬಯಿಯ ಕೋಟೆಯ ಭಾಗದಲ್ಲಿ ಒಂದು ಕನ್ನಡ ಸಂಸ್ಥೆ ಇರಬೇಕೆನ್ನುವ ವಿಚಾರ ಅಲ್ಲಿಯ ಕನ್ನಡಿಗರದ್ದಾಗಿತ್ತು. ಅವರ ವಿಚಾರದಂತೆ ಕೊನೆಗೆ ಅಲ್ಲಿ 1962ರಲ್ಲಿ ಒಂದು ಸಂಸ್ಥೆ ಸ್ಥಾಪನೆಯಾಯಿತು, ಕನ್ನಡ ಭವನ್ ಸೊಸೈಟಿ.